ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಒಂದಿಷ್ಟು ವಿಷಯನ್ನು ತೆಗೆದುಕೊಂಡು ಬಂದಿದ್ದೇನೆ. ನೋಡಿ, ಯಾರು ಎಲ್ಲ ಹೊಸದಾಗಿ ಅಪ್ಲಿಕೇಶನ್ ಹಾಕಿದ್ದೀರಲ್ವಾ, 2025-26ನೇ ಸಾಲಿನಲ್ಲಿ ಯಾರು ಡಿಗ್ರಿ ಮುಗಿಸಿ ಅಪ್ಲಿಕೇಶನ್ ಹಾಕಿರ್ತೀರಲ್ವಾ, ಅವ್ರದ್ದು 6 ತಿಂಗಳಾಗಿ ಮತ್ತೆ ಬಹಳ ದಿನ ಆಯಿತು. ಡಿಸೆಂಬರ್ನಲ್ಲೇ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಮತ್ತು ಜನವರಿ ಫೆಬ್ರವರಿನಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿ ಮತ್ತು ಇನ್ನು ಅದರ್ ಯೂನಿವರ್ಸಿಟಿಯಲ್ಲಿ ಎಲ್ಲ 6 ಮಂತ್ಸ್ ಕಂಪ್ಲೀಟ್ ಆಗಿ ತುಂಬಾ ದಿನನೇ ಆಯಿತು. ಆದರೆ ಇನ್ನೂ ಕೂಡ ಯಾವುದೇ ರೀತಿಯಾದ ಸ್ಟೇಟಸ್ ಬದಲಾವಣೆ ಆಗಿಲ್ಲ. ಎಲ್ಲರದು ಒಂದೇ ಪ್ರಾಬ್ಲಮ್, ಯುವ ನಿಧಿಯಲ್ಲಿ ಸ್ಟೇಟಸ್ ಅಲ್ಲಿ ನೋಡ್ಬೇಕಂದ್ರೆ ಹೈಯರ್ ಸ್ಟಡಿಂಗ್ ಅಂದ್ರೆ ನೀವು ಇನ್ನೂ ಉನ್ನತ ಶಿಕ್ಷಣದಲ್ಲಿ ಅಡ್ಮಿಷನ್ ತಗೊಂಡಿದ್ದೀರಿ, ಹಾಗಾಗಿ ನೀವು ಒಂದು ಅಪ್ಲಿಕೇಶನ್ಗೆ ಎಲಿಜಿಬಲ್ ಇಲ್ಲ ಅಂತೇಳಿ ತೋರಿಸ್ತಾ ಇದೆ. ಬಹಳಷ್ಟು ಅಂದ್ರೆ ಬಹಳಷ್ಟು, ಆಲ್ಮೋಸ್ಟ್ ಎಲ್ಲ ಒಂದು ಫ್ರೆಷರ್ಸ್ಗಳದು ಎಲ್ಲರದು ಇದೇ ತರ ಬರ್ತಾ ಇದೆ. ಇನ್ನು ಈ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ 2 ಆಡಿಯೋಗಳು ನಾನು ನಿಮಗೆ ಇಲ್ಲಿ ಹಾಕ್ತೇನೆ. ಒಂದು ಸೇವಾ ಸಿಂಧು ಹೆಲ್ಪ್ಲೈನ್ ನಂಬರ್ ಅಂದ್ರೆ ಯುವ ನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಕೇಳಿದಾಗ ಅವರು ಏನಂದ್ರು, ಮತ್ತೆ UCMS ಉನ್ನತ ಶಿಕ್ಷಣ ಸಚಿವಾಲಯದ ಒಂದು ಹೆಡ್ ಆಫೀಸ್ಗೆ ಫೋನ್ ಮಾಡಿದ್ದೆ, ಅಂದ್ರೆ ಹೈಯರ್ ಎಜುಕೇಶನ್ ಹೆಡ್ ಆಫೀಸ್ ಬೆಂಗಳೂರಿನಲ್ಲಿ. ಅವರಿಗೆ ಕಾಲ್ ಮಾಡಿದಾಗ ಅವ್ರು ಏನು ಸೊಲ್ಯೂಷನ್ ಹೇಳಿದ್ರು ಅಂತೇಳಿ 2 ಆಡಿಯೋ ಹಾಕ್ತೀನಿ, ಮೊದಲು ಕೇಳ್ಕೊಂಡ್ ಬನ್ನಿ. ಮೊದಲನೇದಾಗಿ UCMS ಪರ್ಸರಿಂಗ್ ಹೈಯರ್ ಸ್ಟಡೀಸ್ ಬಗ್ಗೆ ಯುವ ನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದಾಗ ಏನಂದ್ರು ಕೇಳಿ. ಸರ್ ನಮಸ್ತೆ ಸರ್. ಸರ್ ಯುವ ನಿಧಿ ಬಗ್ಗೆ ಕೇಳಬೇಕಾಗಿತ್ತು ಸರ್. ನಾವು ಅಪ್ಲಿಕೇಶನ್ ಹಾಕಿ ಭಾಳ ದಿನ ಆಯಿತು ಮತ್ತು 6 ಮಂತ್ ಕಂಪ್ಲೀಟ್ ಆಗಿದೆ. ಆದರೆ ಸ್ಟೇಟಸ್ ಅಲ್ಲಿ ಇನ್ನೂ UCMS ಹೈಯರ್ ಸ್ಟಡೀಸ್ ಅಂತ ತೋರಿಸ್ತಾ ಇದೆ. ಇಲ್ಲ ಸರ್, ಮಾಡಿಲ್ಲ ಸರ್. ಇಲ್ಲ ಸರ್, ಮಾಡಿಲ್ಲ ಸರ್, ಅಡ್ಮಿಷನ್ ಮಾಡಿಲ್ಲ ಸರ್. ಡಿಗ್ರಿ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದೆ. ಮತ್ತೆ ಏನ್ ಮಾಡ್ಬೇಕು ಸರ್ ಅದಕ್ಕೆ? ಸರಿ ಸರಿ. ಹಾಂ, ಕೇಳಿದ್ರಲ್ಲ ಸ್ನೇಹಿತರೆ, ಅವ್ರು ಎಷ್ಟು ಸೂಕ್ಷ್ಮವಾಗಿ ಮಾತಾಡ್ತಿದ್ದಾರೆ. ಅದೇ ಬೇರೆ ಯಾರ್ದಾದ್ರೂ ಆಫೀಸರ್ಸ್ ಕಾಲಿದ್ರೆ ಹೇಗೆ ಮಾತಾಡ್ತಾ ಇದ್ರು. ಅವರು ಜೆಂಡರ್ ಕೂಡ ನನಗೆ ತಿಳಿಲಿಲ್ಲ, ಅವ್ರ ಜೆಂಡರ್ ಯಾವುದು ಅಂತ ಕೂಡ ತಿಳಿಲಿಲ್ಲ. ಅಷ್ಟು ಸೂಕ್ಷ್ಮವಾಗಿ ಮಾತಾಡಿದ್ದಾರೆ ಮತ್ತು ಏನು ಕೇಳ್ತಾನೂ ಇಲ್ಲ, ಸರಿಯಾಗಿ ಮಾತಾಡ್ತಾನೂ ಇಲ್ಲ. ಮತ್ತು ಕೊನೆಗೆ ನೀವು ಬಿಟ್ಬಿಡಿ, ನಿಮ್ದು ಅಮೌಂಟ್ ಬರೋದಿಲ್ಲ ಅಂತ ಹೇಳ್ತಾರೆ. ಇಷ್ಟು ಕೇರ್ಲೆಸ್ ಆಗಿ ಈ ಯುವ ನಿಧಿ ಹೆಲ್ಪ್ಲೈನ್ ನಂಬರ್ದವರು ಕೇರ್ ಮಾಡ್ತಾ ಇದ್ದಾರೆ, ಹಾಗಾಗಿ ಕೇರ್ಲೆಸ್ ಮಾಡ್ತಾ ಇದ್ದಾರೆ. ಬಹಳಷ್ಟು ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಇನ್ನು UCMS ಎಜುಕೇಶನ್ ಬೋರ್ಡ್ಗೆ ಅಂದ್ರೆ ಹೈಯರ್ ಸ್ಟಡೀಸ್ ಬಗ್ಗೆ, ಹೈಯರ್ ಸ್ಟಡೀಸ್ ಅಂತ ಒಂದು ಬೋರ್ಡ್ ಇದೆ, UCMS ಗೆ ಕಾಲ್ ಮಾಡಿದಾಗ, ಬೆಂಗಳೂರಿಗೆ ಕಾಲ್ ಮಾಡಿದಾಗ ಅವ್ರು ಏನಂದ್ರು ಇಲ್ಲಿ ತಿಳಿಸ್ಕೊಡ್ತೇನೆ ನೋಡಿ. ಹೆಲ್ಪ್ ಡೆಸ್ಕ್ ಅಂತ ಒಂದು ಮೆನು ಇದೆ. ಹಾಂ ಸರ್. ಇಲ್ಲಿ ರೈಸ್ ಕಂಪ್ಲೇಂಟ್ ಅಂತ ಇರುತ್ತೆ. ನಿಮ್ಗೆ ಇಶ್ಯೂ ಅದನ್ನು ರೈಸ್ ಮಾಡಿ, ರಿಪ್ಲೈ ಮಾಡ್ತೀವಿ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಇದು ಸ್ನೇಹಿತರೆ UCMS ಬೋರ್ಡ್ಗೆ ಒಂದು ಕಾಲ್ ಮಾಡಿದಾಗ ಈಗ ಹೇಳಿದ್ರು. UCMS ನಲ್ಲಿ ಲಾಗಿನ್ ಆಗಿ ನೀವು ಇಲ್ಲಿ ನೋಡ್ಬೋದು, ಲಾಸ್ಟ್ ನಲ್ಲಿ ಹೆಲ್ಪ್ ಡೆಸ್ಕ್ ಹತ್ತಿರುತ್ತೆ ನೋಡಿ. ಆ ಹೆಲ್ಪ್ ಡೆಸ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ರೈಸ್ ಕಂಪ್ಲೇಂಟ್ ಅದು ಬರುತ್ತೆ. ರೈಸ್ ಕಂಪ್ಲೇಂಟ್ ಅದು ಬಂದಾಗ ರೈಸ್ ಮಾಡಿ, ಕಂಪ್ಲೇಂಟ್ ರೈಸ್ ಮಾಡಿ, ಇಲ್ಲಿ ನಿಮಗೆ ಡೀಟೇಲ್ಸ್ ಬರುತ್ತೆ. ಇವೆಲ್ಲ ಫಿಲ್ ಮಾಡಿ ಸಬ್ಮಿಟ್ ಕೊಡಿ. ನಿಮಗೆ ಒಂದು ಫಾರ್ಮ್ ಸ್ಲಿಪ್ ಬರುತ್ತೆ, ಆ ಒಂದು ಸ್ಲಿಪ್ ಇಟ್ಕೊಳ್ಳಿ. ನೋಡೋಣ ಏನಾಗುತ್ತೆ ಅಂತ. ನನಗೂ 100% ಗೊತ್ತಿಲ್ಲ ಇದರಿಂದ ಸೊಲ್ಯೂಷನ್ ಆಗುತ್ತೆ ಅಂತ. UCMS ಬೋರ್ಡ್ನವರೇ ಹೇಳಿದ ಕಾರಣ ಬಹುಶಃ ಸ್ಟೇಟಸ್ ಚೇಂಜ್ ಆಗ್ಬಹುದು ಅಂತ ಅನ್ಕೊಂಡಿದ್ದೇನೆ. ಇನ್ನು 2 ವರ್ಷ ಕಂಪ್ಲೀಟ್ ಆಗ್ತಾ ಇರೋರು ಇನ್ನೂ 2-3 ಕಂತು ಬಂದಿಲ್ಲ, ಅವು ಕೂಡ
ಯಾವಾಗ ಹಾಕ್ತಾರೋ ಗೊತ್ತಿಲ್ಲ. ಈಗಾಗಲೇ CM ಬದಲಾವಣೆ ಆಗಿದ್ದಾರೆ. ಹಾಗಾಗಿ CM ಬದಲಾವಣೆ ಆದ ನಂತರ DK ಶಿವಕುಮಾರ್ ಅವರು ಆ ಒಂದು ಅಮೌಂಟ್ ಬಿಡುಗಡೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನೀವು ಅದ್ರ ಮೇಲೆ ಆಸೆ ಇಟ್ಕೊಂಡು ಕುಂದ್ರಬೇಡ್ರಿ. ನಿಮ್ಮ ವರ್ಕ್ ಏನಿದೆ ಅದು ಮಾಡ್ತಾ ಇರಿ. ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಲಿ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ